ಅಷ್ಟಕ್ಕೇನೆ ಸೀಳ್ಕೊಂಡು ಮತ್ತೆ ನಾವು ಸರ್ ಸೆಂಟ್ರಲ್ಲಿ ಇದನ್ನು ಇಡಬೇಕು ಮತ್ತೆ. ಓ ಸೂಪರ್. ಸೇಮ್ ಅದೇ ಥರ ವಿ ಥರ ಇಡಬೇಕು. ಓ ಇದೆಲ್ಲ ಆಮೇಲೆ ಈ ಥರ ಚಿಗುರು ಬಂದಿರೋದ್ಮೇಲೆ ಚಿಗುರುಗಳು ಬಂದಿರೋದು ಸರ್. ಇವಾಗ ತಾಂಡು ನಾಯಿನ ಒಳಗಡೆ ಬಿಟ್ಕೊಂತೀವಿ, ಹಸನ ಆಚೆ ಕಟ್ತೀವಿ ಸರ್. ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಎಂತ ಮಾತು ಹೇಳಿದ್ರಿ ಸರ್, ಚಿನ್ನದಂತ ಮಾತಿದು, ಸತ್ಯವಾದ ಮಾತು ಸರ್. ಏನು ಅಂತಂದ್ರೆ ನಾಯಿನ ಒಳಗಡೆ ಬಿಟ್ಕೊಂಡು ಅದಕ್ಕೆ ಏನು ನೆಲಕ್ಕೆ ಏನ್ ಬೇಕು ಎಲ್ಲ ಬೆಡ್ಶೀಟ್ ಅದೆಲ್ಲ ಹಾಕ್ತಿವಿ. ಪಾಪ ಹಸು ಹಾಲು ಕೊಡುತ್ತೆ, ಗಂದು ಕೊಡುತ್ತೆ, ಸಾವಯವ ಗೊಬ್ಬರ ಮಾಡ್ಕೊಳ್ತೀವಿ, ತಾಂಡಾಗ ಆಚೆ ಕಟ್ತೀವಿ. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ಇವತ್ತು ನಾವು ಬೆಳವಾಡಿಗೆ ಬಂದಿದ್ದೀವಿ. ಇಲ್ಲಿ ಹರೀಶ್ ಸರ್ ಅವರ ತೋಟದಲ್ಲಿದ್ದೀವಿ ಮತ್ತು ಅವರ ನರ್ಸರಿಲಿದ್ದೀವಿ. ನೀವು ಆಲ್ರೆಡಿ ಕಳೆದ 2 ವಿಡಿಯೋದಲ್ಲಿ ನೋಡಿದ್ರಿ. ಒಂದು ಮೊದಲನೇದು ಏರ್ ಲೇಯರ್ ಹೇಗೆ ಮಾಡೋದು ಅಂತ, ಎರಡನೇದು ಕಣ್ಕಸಿ ಹೇಗೆ ಮಾಡೋದು ಅಂತ. ಆ 2 ವಿಡಿಯೋನು ಇಲ್ಲಿ ಮೇಲ್ಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ಐ ಬಟನಲ್ಲಿ ಹಾಕ್ತೀನಿ. ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡಿ. ಈಗ ನಾವು ನೆಕ್ಸ್ಟು ಅವ್ರು ಲೈವ್ ಆಗಿ ತೋರಿಸ್ತಾ ಇರೋದು ಬಂದು ವಿ ಗ್ರಾಫ್ಟಿಂಗ್ ಅಂತ ನೋಡಿ. ವಿ ಗ್ರಾಫ್ಟಿಂಗ್ ಮಾಡಿದ ನಂತರ ಹೇಗೆ ಗಿಡಗಳನ್ನ ನಾವು ನಮ್ಮಲ್ಲೇ ಇರೋ ಅಂಥ ಒಂದು ದೊಡ್ಡ ಮರವನ್ನು ದಲ್ಲಿರೋ ಅಂಥ ಒಂದು ಚಿಕ್ಕ ಒಂದು ಅದರದ ಕೊಂಬೆನ ತಗೊಂಡು ಹೇಗೆ ವಿ ಗ್ರಾಫ್ಟ್ ಮಾಡಿ ಇನ್ನೊಂದು ಗಿಡ ಮಾಡ್ಕೊಳೋದು ಅಂತ ಅವ್ರು ನಿಮಗೆ ಲೈವ್ ಆಗಿ ತೋರಿಸ್ತಾರೆ. ಸೊ ಇದರಿಂದಾಗಿ ಪ್ರತಿಯೊಬ್ಬರ ರೈತರು ಅವ್ರ ತೋಟದಲ್ಲಿರೋ ಅಂಥ ಗಿಡಗಳನ್ನ ಇನ್ನೂ ಹೆಚ್ಚೆಚ್ಚು ಜಾಸ್ತಿ ಮಾಡಿ ಅವರ ಸ್ನೇಹಿತರಿಗೆ ಇಲ್ಲ ಇನ್ನೊಂದು ನರ್ಸರಿಗೆ ಕೊಡಬಹುದು. ನೀವೇ ಒಂದು ಚಿಕ್ಕ ನರ್ಸರಿ ಥರ ಮಾಡಿಕೊಂಡು ನೀವು ಮಾರಾಟನೂ ಮಾಡ್ಬೋದು. ಸೊ ಇದನ್ನು ಎಲ್ಲರಿಗೂ ಲೈವ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಇದ್ದೀವಿ ಈಗ ವಿ ಗ್ರಾಫ್ಟ್ ಬಗ್ಗೆ. ಬನ್ನಿ ಹೋಗೋಣ, ಹರೀಶ್ ಸರ್ ಅವ್ರ ಹತ್ರ ಮಾತಾಡೋಣ. ವಿ ಗ್ರಾಫ್ಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಸರ್ ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು, ಗ್ರಾಮ ರಂಗನಪಾಳ್ಯ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸರ್ ಇವಾಗ ನಿಮಗೆ ಕಣ್ಕಸಿ ಹಲಸಿನಲ್ಲಿ ಕಣ್ಕಸಿ ಮಾಡೋದು ತೋರಿಸ್ದೆ. ಹೌದು. ಇವಾಗ ನೆಕ್ಸ್ಟ್ ಹಲಸಿನಲ್ಲಿ ಯಾವ ಥರ ವಿ ಗ್ರಾಫ್ಟಿಂಗ್ ಅಂತ ಹೇಳಿ ತೋರಿಸ್ತೀನಿ ಸರ್. ಮೃದು ಕಾಂಡ ಕಸಿ ಅಂತ ಹೇಳ್ಬಿಟ್ಟು ಕನ್ನಡ. ಏನು ಕಾಂಡ ಕಸಿ? ಮೃದು ಕಾಂಡ ಕಸಿ ಅಂತ. ಮೃದು ಕಾಂಡ ಕಸಿ. ಸ್ಟೋನ್ ಗ್ರಾಫ್ಟಿಂಗ್ ಅಂತೆಲ್ಲ ಕರೀತಾರೆ. ಸ್ಟೋನ್ ಗ್ರಾಫ್ಟಿಂಗ್ ಅಂತಂದ್ರೆ ನಾವು ಮೊಳಕೆಲ್ಲ ಬೀಜ ಇರುತ್ತಲ್ಲ, ಗಿಡ ಇಷ್ಟದಾದ್ಮೇಲೆ ಅದರಲ್ಲಿ ಮಾವು ಎಲ್ಲ ಕಟ್ಬೋದು ಸರ್. ವಾಟೆ ಬರುತ್ತಲ್ಲ ಅದಕ್ಕೆಲ್ಲ ಕಟ್ಬೋದು, ಚಿಕ್ಕ ಕಟ್ಬೋದು. ಏನಂದ್ರೆ ಕಂದು ಬಣ್ಣ ಇರುತ್ತಲ್ಲ, ಕಾಫಿ ಕಲರ್, ಆ ಟೈಮಲ್ಲೇ ಕಟ್ಬೋದು. ಕಂದು ಬಣ್ಣ ಇದ್ದಾಗೆ. ಇದರಲ್ಲಿ 2 ಸರ್ ವಿ ಗ್ರಾಫ್ಟ್ ಅಲ್ಲಿ ಮಾಡ್ತಾ ಇರೋದು ನಾನು. ಒಂದು ಇದು ವಾಟರ್ ಆಪಲ್ ಸಸಿಗೆ ಮಾಡ್ತೀರಾ, ಮತ್ತೆ ಒಂದು ಹಲಸಿ ಮಾಡ್ತೀನಿ ಸರ್. ಇದು ಸೂಪರ್ ಸರ್. ಸರ್ ಇವಾಗ ಹಲಸಿಂದು ಸಯನ್ ತಗೊಂಡಿದ್ದೀವಿ. ಇದು ಹೌದು. ಸಯನಲ್ಲಿ ಸೈಡ್ ಎಲ್ಲ ತಕೊಂಡ್ಬಿಡ್ಬೇಕು ಸರ್. ಇದು ಎಲ್ಲ ಪೂರ್ತಿ ಸಯನ್ ಅಂದ್ರೆ ಒಂದು ಅಲ್ಲಿಂದ ಒಂದು ಚಿಕ್ಕದಾದ ಒಂದು ಎಳೆ ಕೊಂಬೆ ಕಡ್ಡಿ ಸರ್, ಕಡ್ಡಿ. ಪೂರ್ತಿ ಎಲ್ಲ ಎಲೆಗಳನ್ನ ಕಟ್ ಮಾಡ್ಕೊಬೇಕು ಸರ್. ಕಟ್ ಮಾಡ್ಕೊಂಡು ನೋಡಿ ಸರ್, ಇವಾಗ ಏನು ಇದು ಗಾತ್ರ ಇದೆ, ಇದೇ ಗಾತ್ರಕ್ಕೆ ಹೊಂದ್ಕೊಳ್ಳೋ ಅಂತ ಕಡ್ಡಿನ ನಾವು ತಗೊಂಡಿರ್ಬೇಕು. ಸರಿ ಸರ್. ತಗೊಂಡಾದ್ಮೇಲೆ ಸರ್ ಇವಾಗ ಸರ್ ಇಲ್ಲಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಇದು ಸರ್ ಇದು ಈ ಗಿಡ ಬಂದು ನಾವು ಬೀಜದಲ್ಲಿ ಬೆಳೆಸಿರುವಂತ ಗಿಡ, ಬೀಜದಲ್ಲಿ ಬೆಳೆಸಿರುವಂತ ಗಿಡ ಆಗಿರ್ಬೇಕು. ಸೂಪರ್ ಸರ್. ಸರ್ ಇವಾಗ ಅದೇ ರೀತಿ ಸರ್ ಇದು ವಿ ಶೇಪಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಓಕೆ. ಆ ಕಡೆ ಈ ಕಡೆ ಚೂಪಾಗಿ ಕಟ್ ಮಾಡ್ಕೋಬೇಕು ಸರ್. ಇದು ವಿ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಇದು ವಿ ಗ್ರಾಫ್ಟಿಂಗ್ ಅಂತ ಕರೀತಾರೆ. ವಿ ಗ್ರಾಫ್ಟಿಂಗ್ ಅಂತ ಕರೀತಾರೆ ಸರ್. ಆಮೇಲೆ ಇದರಲ್ಲಿ ಸರ್ ಯಾವತ್ತೂ ಮೇಯ್ನಾಗಿ 1 ನಿಮಿಷ ಸರ್ ಹಂಗೆ ಅದರಲ್ಲಿ ವೈಟು ಇದು ಬರಬಾರ್ದು ಸರ್. ಇಲ್ಲಿ ನಾವು ಕಸಿ ಕಟ್ತೀವಲ್ಲ ಅದರಲ್ಲಿ ಬೆಂಡ್ ಥರ ಬರುತ್ತೆ, ಅದು ಬಂದರೆ ಅದಕ್ಕೂ ಸೂಟ್ ಆಗಲ್ಲ ಸರ್. ಸೂಟ್ ಆಗಲ್ಲ. ಓ ಸರಿ. ಅದು ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಇನ್ನೂ ಆದಷ್ಟು ಎಳೆದೇ ತಗೊಂಡ್ಬೇಕು, ಎಳೆದನ್ನ ಇದನ್ನ ಮಾಡ್ಕೋಬೇಕು ಸರ್. ಇವಾಗ ಓಕೆ ನೋಡ್ರಿ, ಇದ್ರಲ್ಲಿ ಆ ಥರ ಇಲ್ಲ. ಓಕೆ. ಮಧ್ಯದಲ್ಲಿ ಒಂದು ಬಿಳಿ ಪದರ ಬರುತ್ತೆ ನೋಡಿ ಸರ್, ಈ ಥರ ಹಸ್ರುಗಿರ್ಬೇಕಿದು. ಒಂದು ನಿಮಿಷ ಸರ್. ಸೊ ಈ ಥರ ಕಟ್ ಮಾಡ್ಕೊಬೇಕು ವಿ ಆಗಿ, ಬಟ್ ಅದು ಪೂರ್ತಿ ಹಿಂಗೆ ಹಸ್ರಾಗಿರ್ಬೇಕು. ಯಾವುದೇ ರೀತಿಯಾದ ಬಿಳಿಯಾದಂಥ ಒಂದು ಬಲ್ತಿರೋ ಪದಾರ್ಥ ಇರಬಾರ್ದು ಸರ್ ಇದು. ಹಾಂ ಸರ್. ಸರ್ ಇವಾಗ ನಾವು ಈ ರೂಟ್ ಸ್ಟಾಕ್ ಏನಿದೆ ಅದಕ್ಕೆ ಸೀಳ್ ಕೊಟ್ಕೊಳ್ತಾ ಇದೀವಿ ಸರ್. ಮಧ್ಯಕ್ಕೆ ಹಂಗೆ ಸೀಳ್ತೀರಾ? ಇವಾಗ ನಾವು ಎಷ್ಟು ಇದನ್ನ ಕಟ್ ಮಾಡಿದೀವೋ ಅಷ್ಟೇ ಉದ್ದ ಸೀಳ್ಬೇಕಾ? ಅಷ್ಟೇ ಉದ್ದ ಕಟ್ ಮಾಡ್ಕೋಬೇಕು ಸರ್. ಇದು ಸರ್ ಮತ್ತೆ ಇದೇನು ನಾವು ಇದು ಮಾಡಿದೀವಲ್ಲ, ಹೌದು, ಅದನ್ನ 2 ಸೀಳಿನ ಮಧ್ಯಕ್ಕೆ ಹಂಗೆ ಹಾಕೋದ ಇಟ್ಬಿಟ್ಟು. ಓ ಸೂಪರ್ ಸರ್. ಸರ್ ಇವಾಗ ಇಲ್ಲಿಂದ ಪೇಪರ್ ತಗೊಂಡಿದ್ವಲ್ಲ, ಮಾಮೂಲಿ ನೀವು ದಿನ ಬಳಕೆ ವಸ್ತುಗೆಲ್ಲ ಆಗುತ್ತಲ್ಲ, ಆ ಥರ ತಾಗ್ಬಿಟ್ಟು ಸರ್ ಇಷ್ಟೇ ಇದು ಈ ಥರ ಸುತ್ಕೊಂತ ಬಂದರೆ
ಬಿಗಿ ಏನು ಜಾಸ್ತಿ ಬೇಡ ಸರ್ ಅದು. ಅಂತ ಏನು ಬಿಗಿ ಬೇಡ. ಅಂದರೆ ಅದ್ರೊಳಗಡೆ ಒಂಚೂರು ಏನು ಮಾಯ್ಶ್ಚರ್ ಹೋಗದೆ ಇರಲಿ ಅಂತ ಅಷ್ಟೇ ಅಂತ ಹೇಳಿ ಅಷ್ಟೇ ಸರ್. ಓಕೆ, ಹಾಕ್ಬಿಟ್ಟು ಸರ್ ನಂತರದಲ್ಲಿ ನಿಮಗೆ ಇದು ಊದ್ಬತ್ತಿ ಕವರ್ ಎಲ್ಲ ಸಿಗುತ್ತೆ. ಹೌದು, ಇವಾಗ ಎಲ್ಲರೂ ಇದನ್ನ ಹುಡ್ಕೊಳಕ್ ಆಗಲ್ಲ. ಹೌದು, ಊದ್ಬತ್ತಿ ತಂದಿದ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ರೈತರುಗಳು. ಅವತ್ತು ಇದನ್ನ ಲಾಸ್ಟ್ ಅಲ್ಲಿ ಈ ತರ ಹಾಕ್ದಾಗ ಅದು ಮಾಯಿಶ್ಚರ್ ಇದಕ್ಕೆ ಏನು ಬೆವರು ಹನಿಗೆ ಅದು ಇದಾಗಿ ಇಲ್ಲಿ ರೂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಸ್ಟಾರ್ಟ್ ಆಗುತ್ತೆ. ಓ, ಯಾವುದೋ ಒಂದು ಈ ತರ ಚಿಕ್ಕ ಪ್ಯಾಕೆಟ್ ನ ತೆಗೆದು ಅದ್ರ ಮೇಲೆ ಹಾಕಿದ್ರೆ ಆಯ್ತು. ಆಯ್ತು ಸರ್. ಇಲ್ಲ ಅಂದ್ರೆ ಊದ್ಬತ್ತಿದು ಅದು ವೇಸ್ಟ್ ಮಾಡ್ದಲ್ಲೇ ಹಾಕೋರು ಆಯ್ತು ಸರ್. ಅಕ್ಕ ಸರ್ ಕಸಾಯಿಂದ ರಸ ಮಾಡೋದು ಹಿಂಗೆ ಅಂತ ಅಂದ್ರೆ ಇದನ್ನ ನೆರಳಲ್ಲೇ ಇಟ್ಟು ಬೆಳೆಸ್ಬೇಕು ಸರ್. ಇದು ಬಿಸಿಲಲ್ಲಿ ಬಡ್ ಗ್ರಾಫ್ಟಿಂಗ್ ಏನ್ ಮಾಡುದು ನಾವು ಕಣ್ ಕಸಿ ಅದು ಬಿಸಿಲಲ್ಲಿ ಇಟ್ಟರು ನಡೆಯುತ್ತೆ, ಆಫ್ ಶೇಡ್ ಅಲ್ಲಿ ಇಟ್ಟರು ನಡೆಯುತ್ತೆ. ಇದನ್ನ ಮಾತ್ರ ನಾವು ಪೂರ್ತಿ ನೆರಳಲ್ಲೇ ಇಟ್ಟು ಬೆಳೆಸ್ಬೇಕು. ಪೂರ್ತಿ ನೆರಳಲ್ಲೇ ಇಡಬೇಕು. ಏನ್ ರೀಸನ್ಗೆ ಸರ್ ಆಕ್ಚುಲಿ? ಸರ್ ಬಿಸಿಲಿದ್ರೆ ಬರೋದೇ ಇಲ್ಲ ಸರ್ ಇದು. ಒಂಚೂರು ಬರಲ್ಲ ಸರ್ ಇದು ನೆರಳಿಗೆ. ಯಾಕೆಂತಂದ್ರೆ ಸೀಳಿರೋದು ನಾವು ಅದನ್ನ ಸೀಳಿರಲ್ಲ, ಸುಮ್ಮನೆ ಇದನ್ನ ಕಟ್ಟಿರ್ತೀವಿ. ಅದು ಪೂರ್ತಿ ಮುಚ್ಕೊಂಡಿರುತ್ತೆ, ಇದು ಮುಚ್ಕೊಂಡಿರಲ್ಲ ಸರ್. ಹೌದು, ಬೆಳಕಿನ ಕಿರಣಗಳು ಇದಕ್ಕೆ ಜಾಸ್ತಿ ಇದಾಗ್ತಾ ಇರುತ್ತೆ. ಓಕೆ, ಅದರಿಂದ ಇದನ್ನ ನೆರಳಲ್ಲಿ ಇಟ್ಟು ಬೆಳೆಸೋದು ಸೂಕ್ತ ಸರ್. ಇದು ಸೂಕ್ತ ಸರ್. ಇವಾಗ ಇದು ಇನ್ನು ಎಷ್ಟು ದಿನ ನೀವು ನೆರಳಲ್ಲಿ ಇಡಬೇಕು ಸರ್? ಇದೊಂದು 20-25 ದಿನದ ನಂತರ ಎಲ್ಲ ರೂಟ್ಸ್ಗಳು ಬರುತ್ತೆ ಸರ್. ಇದು ರೂಟ್ಸ್ ಅಂದ್ರೆ ಸೈಡಲ್ಲಿ ಇದು ಬರುತ್ತೆ ಸರ್, ಎಲೆಗಳೆಲ್ಲ ಚಿಗುರು ಸ್ಟಾರ್ಟ್ ಆಗುತ್ತೆ. ನಂತರ ಒಂದು 35ರಿಂದ 40 ದಿನ ಆದ್ಮೇಲೆ ಬಿಚ್ಚಕ್ ಹೋಗ್ಬಾರ್ದು. ಮೇನ್ ಆಗಿ ನೋಡ್ಬೇಕು, ಏನಂದ್ರೆ ಬಿಕ್ಕೊಂಡಿದ್ರೆ ಮಾತ್ರ ಕವರ್ನ ರಿಮೂವ್ ಮಾಡ್ಬೇಕು. ಅದು ಅಂಟ್ಕೊಂಡಿದ್ರೆ ಒಳಗೆ ಎರಡು ಇದರಲ್ಲಿ ಅಂಟು ಬರೋದ್ರಿಂದ ಜಲ್ದಿ ಅಂಟ್ಕೊಳ್ಳೋದು ಇದಿರುತ್ತೆ ಇದಕ್ಕೆ. ಅಲ್ಸಲ್ ಮಾಡೋದ್ರಿಂದ ಅದರಿಂದ ನೋಡ್ಬಿಟ್ಟು ಇದನ್ನ ಕಟ್ ಮಾಡ್ಬೇಕು ಸರ್. ಇದು ನಾವು ದಿನ ಒಂದು 40-50 ದಿನದ ನಂತರ ಬಿಚ್ಚಿದ್ರೆ ಬಹಳ ಒಳ್ಳೇದು ಸರ್. ಒಳ್ಳೇದು 40ರಿಂದ 50 ದಿನ ಕಚ್ಕೊಂಡಿರುತ್ತೆ. ಮತ್ತೆ ನಾವು ಬಿಸಿಲಿಗೆ ಇಡಬೇಕು ಎಷ್ಟು ದಿನ ಆದ್ಮೇಲೆ ಸರ್ ಇದನ್ನ? ಸರ್ ಇದು ಒಂದು 60 ದಿನ 70 ದಿನ ಅಲ್ಲಿಗೆ 2-2.5 ತಿಂಗಳು ನಂತರದಲ್ಲಿ ನೀವು ಬೇರೆ ಕವರ್ ಇನ್ನೊಂದು ಚೇಂಜ್ ಮಾಡ್ಕೊಂಡಿಟ್ರೆ ಸೂಕ್ತ ಸರ್. ಯಾಕೆ ಅಂತಂದ್ರೆ ಇದೇ ಇದರಲ್ಲಿ ಬೆಳೆದಿರುತ್ತೆ, ಇದಕ್ಕೆಲ್ಲ ಗೊಬ್ಬರ ಅಂತ ಇಂಥ ಪೋಷಕಾಂಶ ಇರಲ್ಲ. ಹೌದು, ನಾವು ರೂಟ್ ಸ್ಟಾಕ್ ಆಗಿ ಏನೋ ಒಂದು ಮಟ್ಟಿಗೆ ಬೆಳೆಸ್ಕೊಂಡಿರ್ತೀವಿ. ಹೌದು, ಇದಕ್ಕೆ ಗೊಬ್ಬರ ಎಲ್ಲ ಕೊಟ್ಟು ಬೆಳೆಸಿದಾಗ ಗಿಡ ಗ್ರೋತ್ ಆಗಿ ಇನ್ನೂ ಚೆನ್ನಾಗಿ ಬರುತ್ತೆ ಸರ್. ಸೂಪರ್ ಸರ್. ಅಂದ್ರೆ 60 ದಿನದ ನಂತರ ನಾವು ಈ ಕವರ್ನ ತೆಗೆದು ಅದನ್ನ ಬಿಸಿಲಿಗೆ ಹಾಕ್ಬಹುದು. ನಾವು ನೀವು ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು, ಎಲ್ಲಿ ಬೇಕಾದ್ರೂ ನೆಡಬಹುದು. ಸೊ 60 ದಿವಸದವರೆಗೂ ಇದನ್ನ ನಾವು ನೆರಳಲ್ಲಿ ಇಡಬೇಕು. ನೆರಳಲ್ಲಿ ಇಟ್ಟರೆ ಸೂಕ್ತ ಸರ್. ಸೂಕ್ತ, ಸೂಪರ್ ಸರ್. ಮತ್ತೆ ಇದಕ್ಕೆ ನಾವು ನೀರು ಮಾಮೂಲಿ ಕೊಡಬಹುದು, ಯಾವುದೇ ರೀತಿ ನೀರಿನಲ್ಲಿ ಏನು ಕಟ್ಟುನಿಟ್ಟಿಲ್ಲ ಸರ್. ಇದು ಬಿಡ್ತಾ ಇರಬೇಕು ಇದು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ನೀವು ಇದೇ ಕಸಿನ ಇದು ಇದ್ರಲ್ಲಿ ಮಾಡ್ತಾ ಇದೀನಿ ಸರ್, ವಾಟರ್ ಆಪಲ್ಗೆ. ಓಕೆ ಸರ್, ನೀವು ಏನಕ್ಕೆ ಎರಡನ್ನ ತಗೊಂಡ್ರಿ? ಒಂದು ಹಲ್ಸು, ಒಂದು ವಾಟರ್ ಆಪಲ್, ಎರಡನ್ನೂ ಏನಕ್ಕೆ ತೋರಿಸ್ಬೇಕು ಸರ್? ಇದೇ ಪ್ರಭೇದ ಬೇರೆ, ಇದೇ ಪ್ರಭೇದ ಬೇರೆ, ಆ ಉದ್ದೇಶಕ್ಕೋಸ್ಕರ. ಸೂಪರ್ ಸರ್. ಇದು ಬೀಜದ ಗಿಡ ಸರ್. ಇದು ವಾಟರ್ ಆಪಲ್ ಬೀಜದ ಗಿಡ. ನಾವು ಇದ್ರಲ್ಲೂ ವಿ ಗ್ರಾಫ್ಟ್ ಮಾಡ್ಕೊಬೋದು. ಇವಾಗ ಏರ್ ಏನ್ ಮಾಡಿ ತೋರಿಸುತ್ತೆ ನಿಮಗೆ. ಹೌದು, ಅದೇ ರೀತಿ ನಮಗೆ ಕಟಿಂಗ್ಸ್ಗಳು ಇವಾಗ ಇಷ್ಟಿಷ್ಟು ಕಡ್ಡಿಗಳು ಇದ್ರೆ ಸಾಕಾಗುತ್ತೆ ಸರ್ ನಮಗೆ. ಏರ್ ಲೇಯರ್ ಆದ್ರೆ ನಮಗೆ ಈ ಕಡ್ಡಿಗಳು 3 ಗಿಡ ಮಾಡ್ಕೊಳ್ತೀವಿ ನಾವು. ಈ ತರ ಇದ್ರಲ್ಲಾದ್ರೆ ಅದರಲ್ಲಿ 3 ಗಿಡ ವೇಸ್ಟ್ ಆಗ್ಬಿಡುತ್ತೆ ನಮ್ಗೆ. ಅದ್ರಲ್ಲಿ 3 ಗಿಡ ವೇಸ್ಟ್ ಆಗ್ಬಿಡುತ್ತೆ. ಈ ತರ ಆದ್ರೆ 3 ಗಿಡ ಹೆಚ್ಚಿಗೆ ಮಾಡ್ಕೊಬಿಡ್ತೀವಿ. ಬಟ್ ಅದು ಈಸಿ ಮಾಡೋದು ಎಲ್ಲ ಈಸಿನೇ ಸರ್. ಕಲ್ತ ಮೇಲೆ ಎಲ್ಲ ಈಸಿ. ರೈತರಿಗೆ ಎಲ್ಲ ಈಸಿನೇ ಸರ್ ಆಗ್ಬೇಕು. ಒಟ್ನಲ್ಲಿ ನನ್ನ ಉದ್ದೇಶನೇ ಅದು, ರೈತರಿಗೆ ಎಲ್ಲರಿಗೂ ಈಸಿ ಆದ್ರೆ ಚಂದ. ಅದು ಚಂದ, ಒಳ್ಳೆ ಉದ್ದೇಶ ಸರ್. ಇಲ್ಲಿ ಇವಾಗ ಕಟ್ ಮಾಡ್ತಾ ಇದೀನಿ ನಾನು. ಅದು ಸರ್. ಇದು ಅಷ್ಟೇ, ಇವಾಗ ನಿಮ್ಗೆ ಅಲ್ಸಲ್ಲಿ ಏನು ತೋರಿಸ್ತೆ. ಹೌದು, ಅದೇ ತರ ಸೇಮ್ ಇದು ಕಡ್ಡಿನೂ ಒಂದೇ ಇದಿರ್ಬೇಕು, ಸೇಮ್ ಸೈಜೇ ಇರಬೇಕು. ಆಮೇಲೆ ಒಳಗಡೆ ಟೊಳ್ಳಿರಬಾರ್ದು ಸರ್ ಇದು. ಮತ್ತೆ ನೋಡಿ ಸರ್, ಇಲ್ಲಿ ಇವಾಗ ತೆಗಿತಾ ಇದ್ದೀನಿ ಇದು. ಹೌದು, ಸರ್ ನಾನು ಫಾಸ್ಟಾಗಿ ಮಾಡ್ಬಿಡ್ತೀನಿ, ಯಾಕೆ ರೈತರಿಗೆ ಇದಾಗಬೇಕು ನಿಧಾನ ಮಾಡ್ತಾ ಇದ್ದೀನಿ ಸರ್. ಅವರು ನೋಡಿ ಇಷ್ಟೊತ್ತಿಗೆ ಒಂದು 4 ಗಿಡ ಮಾಡ್ಬಿಡ್ತಾ ಇದ್ರಿ ಅನ್ಸುತ್ತಲ್ಲ. ಮಾಡ್ಕೊಳ್ತೀನಿ ಸರ್ ನಾನು. ಒಬ್ಬ ನಿಮ್ಮ ಅಮೂಲ್ಯವಾದ ಸಮಯನ. ಇಲ್ಲ ಸರ್, ನನಗೆ ಸಮಯ ಮುಖ್ಯ ಅಲ್ಲ. ಏನೋ ಇದು ನೋಡಿದ್ರು ಒಂದು 4-5 ಜನ ಏನೋ ಕಲ್ತ್ಕೊಂಡ್ರೆ ಸಾಕು ಸರ್. ಕರೆಕ್ಟ್ ಅಲ್ಲ ಸರ್? ಅಷ್ಟೇ, ಅದೇ ಉದ್ದೇಶ ಸರ್. ಸರ್ ನಾವು ಇನ್ನೊಂದು ಹೇಳ್ತೀನಿ, ಕಸಿದು ಅಂತ ಅಲ್ಲ ಸರ್. ನಾವು ಪ್ರಕೃತಿಗೆ ಎಲ್ಲ ಪ್ರಕೃತಿಯಿಂದ ಪಡ್ಕೊಂಡ್ಬಿಟ್ಟಿದೀವಿ. ಪ್ರಕೃತಿಗೆ ಏನು ಕೊಡ್ತಾ ಇಲ್ಲ. ಹೌದು, ಮನುಷ್ಯ ಒಂಥರ ಏನು ಅಂತಂದ್ರೆ ಸ್ವಾರ್ಥ ಜೀವಿ. ಅದೇ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಸ್ವಾರ್ಥ ಜೀವಿ ಅಲ್ಲ ಸರ್, ಎಲ್ಲ ಕೊಡ್ತೇವೆ ನಮ್ಗೆ. ಹೌದು ಸರ್. ಇವಾಗ ಲೆಕ್ಕ ಕಡೆ ನೀವು ಗಾಳಿನ ದುಡ್ಡು ಕೊಡ್ತಾ ಅಂತಿದ್ವಿ, ಕರೆಂಟ್ ಇರ್ಬೇಕು. 4 ಗಿಡ ಬೆಳೆಸಿ ಸರ್, ಯಾಕೆ ಗಾಳಿ ದುಡ್ಡು ಕೊಡ್ತಾ ಇರ್ತೀರ ನೀವು? ಹೌದು. ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಸರ್. ಅಕ್ಕಿ 10 ವರ್ಷ ಕಳೀಲಿ ಸರ್, ನಾವೇ ದುಡ್ಕೊಂಡು ನಾವೇ ತಿನ್ಬೇಕು. ಭತ್ತ
ಖಂಡಿತ ಸರ್. ಇದು ನಿಜವಾದ ಸಂಗತಿ. ಯಾಕೆ ಅಂತಂದ್ರೆ ಇವಾಗ ಸಿಟಿಲೆಲ್ಲ ದುಡ್ಡು ಜಾಸ್ತಿ ಬರ್ತಾ ಇದೆ ಅಂತ ಎಲ್ಲ ರೈತರುಗಳ ಮಕ್ಕಳೆಲ್ಲ ಸಿಟಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಮನಸ್ಸಿಗೆ ಮೂಡ್ತಾ ಇದೆ ಸರ್, ನಾನೆಲ್ಲ ಹೋಗಿ ಸೇರ್ಕೊಂಡೆ, ಕೊರೋನಾ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಕೊರೋನಾ ಆಯ್ತು, ಮತ್ತೆ ವಾಪಸ್ ಬಂದು ವ್ಯವಸಾಯ ಮಾಡ್ತಾ ಇದಾರೆ. ನನಗೊಂಥರ ಇಷ್ಟಪಡ್ತೀನಿ ಅವ್ರನ್ನ, ಯಾಕಂದ್ರೆ ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ತಾ ಇದಾರೆ ಸರ್. ಆತರ ಆಗ್ಬೇಕು ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಸರ್. ನಾವೇ ಬೆಳೆದು ನಾವೇ ತಿನ್ನೋದ್ರಲ್ಲಿರೋ ಖುಷಿ ಬೇರೆ ಇಲ್ಲ ಸರ್, ನಿಜವಾಗ್ಲೂ ಸಿಗಲ್ಲ. ನಾವ್ ಒಂದ್ ಹಣ್ಣು ಬೆಳಿಲಿ, ಒಂದ್ ಸೀಬೆ ಬೆಳಿಲಿ ಸರ್, ಇವಾಗ ಪೇರ್ಲ ಅಂತೀವಲ್ಲ, ಅದ್ ಬೆಳೆದ್ ನಾವ್ ತಿಂದಾಗ ನಮ್ಗೆ ಖುಷಿ ಇರುತ್ತೆ. ಅಲ್ಲೆಲ್ಲ ಕೆಮಿಕಲ್ ಬೆಳೆದ್ರೆ ಹಾಕಿರೋದನ್ನ ಕೊಡ್ತಾರೆ, ತಿಂತೀವಿ, ರೋಗ ತಂದ್ಕಂತೀವಿ ಅಷ್ಟೇ. ಹೌದು ಸರ್, ನಾವು ಬೆಳೆದ ಅಕ್ಕಪಕ್ಕದ ಮನೆಯವ್ರಿಗೆ ನಮ್ ತೋಟದ ಹಣ್ಣು ಅಂತ ಕೊಟ್ರೆ ಸ್ನೇಹಿತರಿಗೆಲ್ಲ ಕೊಡ್ತೀವಿ. ಮಕ್ಳುಗಳು ಇವಾಗ ನಮ್ಮ ಮಕ್ಳು ಇರ್ತಾರೆ ಸರ್, ನಮ್ಮ ಅಪ್ಪ ಬೆಳೆದ ನಾನ್ ಬೆಳೆದಿದ್ದೀನಿ ಅಂತ ತಾಂಡಾಗ ಹಂಚುತ್ತಾರೆ ಸರ್. ಅದೊಂದು ಕಮರ್ಷಿಯಲ್ ಮೈಂಡ್ ಬೇರೆ ಸರ್. ಇವಾಗ ಬಂದವ್ರಿಗೆ ಕೊಡ್ತೀವಲ್ಲ ಅದೊಂಥರ ಖುಷಿ ಸರ್. ಇದೇನೋ ಒಂಥರ ಖುಷಿ ಇರುತ್ತೆ ನಮ್ಗೆ, ಕೊಡೋದ್ರಲ್ಲಿರೋ ಖುಷಿ. ನಾವ್ ಸರ್ ಮೇನ್ ಆಗಿ ಏನಂತ ಪ್ರಕೃತಿಗೆ ಏನು ಕೊಡ್ತಾ ಇಲ್ಲ, ತಪ್ಪು ಮಾಡ್ತಾ ಇದೀವಿ ಪ್ರತಿಯೊಬ್ಬ ರೈತ ಸರ್. ಇಲ್ಲ ನಗರವಾಸಿಗಳಾಗ್ಬೋದು, ಹಳ್ಳಿವಾಸಿಗಳಾಗ್ಬೋದು, ಮನೆ ಮುಂದೆ ಒಂದೊಂದ್ ಗಿಡ ನೆಟ್ಕೊಂಡ್ರೆ ಸಾಕು ಸರ್. ಹೌದು, ಹಣ್ಣಿನ ಗಿಡ ಬೇಡ ಸರ್, ಯಾವ್ದಾರ ಮರ, ಹೊಂಗೆ ಮರ, ಯಾರೋ ಒಂದ್ ಪಕ್ಷಿಗಳು ಬರ್ತವೆ, ಆಶ್ರಯ ಪಡ್ಕೊಳ್ತವೆ, ನಮಗ್ ಗೊಬ್ಬರ ಕೊಡ್ತವೆ ಸರ್. ಪಕ್ಷಿಗಳಲ್ಲಿರೋ ಗೊಬ್ಬರ ಬೇರೆ ಯಾವ ಗೊಬ್ಬರಕ್ಕಿಂತ ಇದಲ್ಲ ಸರ್, ಅಷ್ಟು ಇದಿರುತ್ತೆ. ನಾವಿವಾಗ ಜೊತೆಗೆ ಹೊಂದ್ಕೊಳ್ಳೋದು ಸರ್. ಇವಾಗ ತಾಂಡು ನಾಯಿನ ಒಳಗಡೆ ಬಿಟ್ಕೊಂತೀವಿ, ಹೊಸನ ಆಚೆ ಕಟ್ತೀವಿ ಸರ್, ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮಾತು ಹೇಳಿದ್ರಿ ಸರ್, ಚಿನ್ನದಂತ ಮಾತಿದು, ಸತ್ಯವಾದ ಮಾತು ಸರ್. ಏನು ಅಂತಂದ್ರೆ ನಾಯಿನ ಒಳಗಡೆ ಬಿಟ್ಕೊಂಡು ಅದಕ್ಕೆ ಏನು ನೆಲಕ್ಕೆ ಏನ್ ಬೇಕು ಎಲ್ಲ ಬೆಡ್ಶೀಟ್ ಅದೆಲ್ಲ ಹಾಕ್ತಿವಿ. ಪಾಪ ಹಸು ಹಾಲು ಕೊಡುತ್ತೆ, ಗಂಡು ಕೊಡುತ್ತೆ, ಸಾವಯವ ಗೊಬ್ಬರ ಮಾಡ್ಕೊಳ್ತೀವಿ, ತಾಂಡಾಗ ಆಚೆ ಕಟ್ತೀವಿ. ಮೇವು ಕೇಳಲ್ಲ, ನಾವ್ ಹಾಕ್ತಾಗ ತಿನ್ನುತ್ತೆ. ಇದ್ ನಾಯಿ ನಮ್ಮನ್ನೇ ಬೊಗಳುತ್ತೆ ಸರ್. ಇವಾಗ ಊಟ ಹಾಕಿಲ್ಲ ಅಂದ್ರೆ, ಕೊಡ್ಲಿಲ್ಲ ಅಂದ್ರೆ ನಮ್ಮನ್ನೇ ಬೊಗಳುತ್ತೆ. ಪ್ರಾಣಿಗಳಲ್ಲಿರೋ ನಯತ್ತು ಸರ್, ನಿಜವಾಗ್ಲೂ ಮನುಷ್ಯರಲ್ಲಿರಲ್ಲ. ಖಂಡಿತ ಸಖತ್ ಬೇಜಾರಾಗುತ್ತೆ. ಕೆಲವೊಬ್ರು ಎಲ್ಲ ಸರ್, ಯಾರೋ ಒಬ್ರು ಮಾಡೋದು ಹೊಡಿತಾರೆ ಸರ್, ನಾಯಿಗಳು ಪ್ರಾಣಿಗಳು ಹೊಡಿತಿರ್ತಾರೆ, ಸಖತ್ ಬೇಜಾರಾಗ್ತದೆ. ಮಾಡಕ್ ಹೋಗ್ಬಾರ್ದು. ಬನ್ನಿ ಸರ್, ಸರ್ ಆಯ್ತಲ್ಲ, ಅದು ಈ ತರ ಕಟ್ ಮಾಡ್ಕೋಬೇಕು ಸರ್. ಸೆಂಟರ್ ಸೀಳ್ಕೋಬೇಕು, ಸೇಮ್ ಇದಕ್ ಮಾಡಿರ್ತಾರ. ಒಂದೇನಿದೆ ಕೊಡಿ ಸರ್, ಇದು ಈ ತರ. ಓಹ್ ಸೂಪರ್ ಸರ್. ಇದೇನಿರುತ್ತೆ ಇದೇ ತರ ಶೇಪ್ ಕೊಟ್ಕೊಂಡು ಎಷ್ಟು ನಾವು ಸೀಳ್ಕೊಂಡಿರ್ತೀವಿ, ಹೌದು, ಅಷ್ಟಕ್ಕೇನೆ ಸೀಳ್ಕೊಂಡು ಮತ್ತೆ ನಾವು ಸರ್ ಸೆಂಟ್ರಲ್ಲಿ ಇದನ್ನ ಇಡ್ಬೇಕು ಮತ್ತೆ. ಓ ಸೂಪರ್. ಸೇಮ್ ಅದೇ ತರ ವಿ ತರ ಇಟ್ಬೇಕು. ಅಂದ್ರೆ ಎರಡು ವೈ ಮಧ್ಯಕ್ಕೆ ಒಂದು ಶಾರ್ಪ್ ಆಗಿರೋ ಅದು ಕಟ್ ಮಾಡಿ ಅದನ್ನ ಇಡಬೇಕು. ನೀವು ಸುಮಾರು ನಿಮ್ಮ ಇದ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ಗಿಡ ಕಸಿ ಮಾಡಿರ್ಬೋದು ಸರ್, ಒಂದು ಅಂದಾಜು? ಮಾಡಿದೀನಿ ಅಂದ್ರೆ ಸರ್ ನನ್ನ ಸ್ವಂತಕ್ಕೆ ಮಾಡ್ಕೊಂಡಿರ್ತೀನಿ, ಮಾರಾಟ ಜಾಸ್ತಿ ಆಗಿರ್ತದೆ. ಅದು ಒಂದು ಅಂದಾಜು ಎಷ್ಟು ಮಾಡಿರ್ಬೋದು ಸರ್ ನೀವು? ಬೇಜಾನ್ ಮಾಡೀನಿ ಸರ್, ಲೆಕ್ಕ ಇಟ್ಕೊಳ್ಳೋದಲ್ಲ. ಒಂದಷ್ಟು ಲಕ್ಷಗಳಾಗಿದೆಯಾ ಸರ್? ಇಲ್ಲ ಆ ಥರ ಏನಿಲ್ಲ. ನಾನು 4 ವರ್ಷದಿಂದ ಮಾಡ್ತಾ ಇರೋದು ಅಷ್ಟೇ ಸರ್. ಇದೆಲ್ಲ ಅಂದ್ರೆ ಕಸಿ ಕಲ್ತಿದ್ದೆಲ್ಲ ಭಾಳ ವರ್ಷ ಆಯಿತು. ಓಕೆ, ಇವೆಲ್ಲ ಸ್ವಂತ ಯಾಕೆಂದ್ರೆ ಮದರ್ ಪ್ಲಾಂಟ್ ಇಲ್ದೆಲ್ಲ ನಾವು ಮಾಡೋಕ್ಕಾಗಲ್ಲ. ಹೌದು ಸರ್, ತುಂಬಾ ಜನ ಈಗ ಸುಮ್ಮನೆ ಮಾಡಿ ಮಾರ್ತಾ ಇದ್ದಾರೆ ಸರ್, ಅವ್ರ ಹತ್ರ ಮದರ್ ಪ್ಲಾಂಟೇ ಇರಲ್ಲ ಸರ್. ಈ ಥರ ಆದ್ಮೇಲೆ ಸರ್ ಇದನ್ನ ಟೇಪ್ನ ಈ ಥರ ಬಿಗ್ಗಿಯಾಗಿ ಸುತ್ಕೊಳ್ತಾ ಹೋಗ್ಬೇಕು ಸರ್. ಇದು ಸಯಾನು ಈ KBM ಪದರಗಳು ಕರೆಕ್ಟ್ ಆಗಿರ್ಬೇಕು ಸರ್, ಹಸ್ರಾಗಿರ್ಬೇಕು ಒಳಗಡೆ. ಏನು ಬಿಳಿದಿರುತ್ತಲ್ಲ ನಮ್ಗೆ, ಇದು ಅರಳ್ಕಡಿ ತರ ಟೊಳ್ಳಿರುತ್ತಲ್ಲ, ಆ ಭಾಗ ಸಿಗ್ಬಾರ್ದು. ಓಕೆ, ಪೂರ್ತಿ ಎಳೆ ಹಸ್ರು ಇರಬೇಕು. ಎಳೆ ಹಸ್ರು ಇರಬೇಕು ಸರ್. ಸುಮಾರಾಗಿ ಇವಾಗ ಇಷ್ಟು ಸುತ್ಕೊಂಡ್ರೆ ಸಾಕು ಸರ್. ಇದು ನಾವು ಇವಾಗ ಇಷ್ಟೊಂದು ಕವರೇ ಯೂಸ್ ಮಾಡಲ್ಲ ಸರ್. ಇದು ಸುಮ್ಮನೆ ನಿಧಾನ ಕಟ್ತಿರೋದಕ್ಕೆ ಮಾಡ್ತಾ ಇದ್ದೀನಿ. ಈ ಥರ ಹಾಕ್ಬಿಟ್ಟು ಒಂದು ಗಂಟೆ ಹಾಕ್ಬಿಟ್ರೆ ಆಯ್ತು. ಮತ್ತೆ ಇದೇ ತರ ಟೋಪಿ ಹಾಕಿದ್ರೆ ಟೋಪಿ ಏನಿದೆ ಇದನ್ನ ಹಾಕಿ ತರ ನೆರಳಲ್ಲಿಟ್ರೆ ಆಯ್ತು. ಸೂಪರ್ ಸರ್, ಚೆನ್ನಾಗಿ ಬಂದಿದೆ ಸರ್. ಸರ್ ಅದಕ್ಕೆ ಇಲ್ಲಿ ಬಂದಿರೋ ತೋರಿಸ್ತೀನಿ ಸರ್ ನಿಮಗೆ. ಸರ್ ಇದೆಲ್ಲ ಅದೇ ಥರ ಮಾಡಿರೋದು. ಇದೆಲ್ಲ ಆಮೇಲೆ ಈ ಥರ ಚಿಗುರು ಬಂದಿರೋದು ಮೇಲೆ ಚಿಗುರುಗಳು ಬಂದಿರೋದು. ಸೂಪರ್ ಸರ್. ಇದು ನೀವು ಮಾಡಿ ಎಷ್ಟು ದಿನ ಆಗಿದೆ ಸರ್ ಒಂದು ಅಂದಾಜು? ಸರ್ ಇದೊಂದು 2-2.5 ತಿಂಗಳು ಹತ್ತಿರ ಆಗಿದೆ ಸರ್. ಇದು 2-2.5 ತಿಂಗಳು. ಇದು 6 ತಿಂಗಳವರೆಗೂ ಗಿಡಗಳು ಕೊಡಲ್ಲ ನೀವು. ಬೆಳವಣಿಗೆ ಆಗಬೇಕು ಸರ್. ಇದು ಮೇನ್ ಆಗಿ ಕೆಮಿಕಲ್ ಬಳಸ್ತಲೇ ಮಾಡಿದ್ರೆ ಸರ್ ಚೆನ್ನಾಗಿ ಬರ್ತವೆ ಗಿಡ. ಕೆಮಿಕಲ್ ಹಾಕಿದ್ರೆ ಬೇರೆ ವಾತಾವರಣದಲ್ಲಿ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಕೆಮಿಕಲ್ನ ಕೇಳ್ತಾ ಇರ್ತವೆ ಸರ್. ಹೌದು. ನಮ್ಮಲ್ಲಿ ಇವಾಗ ಏನು ಅಂತಂದ್ರೆ ನಾವು ಈ ಗೊಬ್ಬರಕ್ಕೆ ಕುರಿ ಗೊಬ್ಬರ, ಆಮೇಲೆ ಕೋಕೋಪೀಟು, ಕೆಂಪು ಮಣ್ಣು, ಈ ತರ ರಂಜಕಯುಕ್ತ ಗೊಬ್ಬರಗಳು ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಬಳಸ್ಬಿಟ್ಟು ಕೊಡ್ತೀವಿ ಸರ್ ನಾವು. ಅಂದ್ರೆ ಗಿಡಗಳು ಚಿಕ್ಕವು ಅಂತಾರೆ,
ಅವ್ರಿಗೆ ಇಷ್ಟ ಇದ್ದವ್ರಿಗೆ ಕೊಡ್ತೀನಿ ಸರ್. ಯಾರು ಕೇಳಿದ್ರೆ ಇಲ್ಲ ಕೆಮಿಕಲ್ ಗಿಡ ಬೇಕು ಅಂದ್ರೆ ನನ್ನ ಹತ್ರ ಇಲ್ಲಪ್ಪ. ಅಂತ ಹೇಳ್ಬಿಡ್ತೀನಿ ಸರ್. ಖಂಡಿತ ಸರ್, ತುಂಬಾನೇ ಥ್ಯಾಂಕ್ಸ್ ಸರ್. ವಿ ಗ್ರಾಫ್ಟಿಂಗ್ ಬಗ್ಗೆ ನಮ್ಮ ರೈತ ಮಿತ್ರರು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾನೇ ಹೃದಯಪೂರ್ವಕ ವಂದನೆಗಳು ಸರ್. ಧನ್ಯವಾದಗಳು.